ಜಿಲ್ಲಾ ಕ್ರೀಡಾಂಗಣ ಒಳಗಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾದ್ರೆ ಈಜುಕೊಳ ಮಾಡಿದ್ವಿ. ಬೇಸಿಗೆ ಕಾಲ ಸ್ಟಾರ್ಟ್ ಆದರೂ ಕೂಡ ಬಳಕೆ ಆಗ್ತಾ ಇಲ್ಲ. ಬೇಸಿಗೆ ಸಮಯ ಇರೋದ್ರಿಂದ ಜನರಿಗೆ ಅತಿ ಅಗತ್ಯವಾಗಿ ಈಜುಕೊಳ ಬೇಕಾಗುತ್ತದೆ. ಇಲಾಖೆ ಅಧಿಕಾರಿ ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳಿದೆ. ಒಂದು ವಾರದೊಳಗೆ ಸರಿಪಡಿಸಿದ್ರೆ ಮಕ್ಕಳಿಗೆಲ್ಲ ಸ್ಕೂಲ್ ಕಾಲೇಜುಗಳೆಲ್ಲ ರಜೆ ಕೊಡ್ತಾ ಇದೆ. ಬೀಗ ಜಡ್ದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು. ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿತು. ಸಾರ್ವಜನಿಕರ ಬೇಡಿಕೆ ಮೇರೆಗೆ ಮನವಿಗೆ ಸ್ಪಂದಿಸಿರತಕ್ಕಂಥ ಸರ್ಕಾರ ಎಚ್ಚೆತ್ತುಕೊಂಡು ಯಾದಗಿರಿ ಜಿಲ್ಲಾ ಕೇಂದ್ರದ ಜಿಲ್ಲಾ ಕ್ರೀಡಾಂಗಣ ಒಳಗಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾದಂದ್ರೆ ಈಜುಕೊಳ ಮಾಡಿತ್ತು. ಸಾರ್ವಜನಿಕರಿಗೆ ಮಕ್ಕಳಿಗೆ ಅನುಕೂಲ ಆಗಲಿ, ಮಹಿಳೆಯರಿಗೆ ಅಂತಕ್ಕಂಥದ್ದು. ಆದ್ರೆ ಜಿಲ್ಲಾ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಈಜುಕೊಳದ ಕ್ರೀಡಾ ಇಲಾಖೆ ಅಧಿಕಾರಿ ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲೆಲ್ಲ ಮೂಲಭೂತ ಸೌಕರ್ಯ ಇರದೆ ಸಂಪೂರ್ಣ ಹಾಳಾಗಿ ಹೋಗಿರ್ತಕ್ಕಂಥ ಜೀಡಿ ಕಟ್ಟಿರ್ತಕ್ಕಂಥ ರೂಮು, ಶೌಚಾಲಯ ಎಲ್ಲ ಹಾಳಾಗಿ ಹೋಗಿದೆ. ಇಷ್ಟೆಲ್ಲ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆಲೆ ಈ ಈಜುಕೊಳ ಸಾರ್ವಜನಿಕರಿಗೆ ಬಳಕೆ ಆಗೋದನ್ನು ಬಿಟ್ಟು ಇವತ್ತು ಹಳ್ಳ ಹಿಡಿದಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಂಡು ಅಮಾನತುಗೊಳಿಸಿ ಬೇರೆ ಕಡೆಗೆ ವರ್ಗಾಯಿಸಬೇಕು. ಬೇರೆ ಅಧಿಕಾರಿಗಳು ನಿರ್ವಹಣೆ ಮಾಡೋಂಥ ಜವಾಬ್ದಾರಿ ವಹಿಸಿ. ಈ ಭಾಗದಲ್ಲಿ ಬಿಸಿಲಿನ ತಾಪ ಹೆಚ್ಚಿಗಿರೋದ್ರಲಿಂತ ಇಲ್ಲಿ ಇಷ್ಟಾಗಲೇ 1 ತಿಂಗಳ ಮೊದಲೇ ಚಾಲೂ ಮಾಡ್ಬೇಕಾಯ್ತು. ಈ ಕ್ರೀಡಾಪಟುಗಳಿಗೇ ಬಳಕಿಲ್ಲ, ಸಾರ್ವಜನಿಕರಿಗೂ ಬಳಕಿಲ್ಲ ಅಂದ್ಮ್ಯಾಗ ಇದು ಮಾಡಿದ ಉದ್ದೇಶ ಏನಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. 1 ವಾರದೊಳಗೆ ಸರಿಪಡಿಸದಿದ್ರೆ ಜಿಲ್ಲಾ ಆಡಳಿತದ ಜಿಲ್ಲಾ ಕ್ರೀಡಾಂಗಣದ ಗೇಟ್ ಬೀಗ ಜಡ್ದು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗಿರುವ ಈಜುಗಳು ಬೇಸಿಗೆ ಕಾಲ ಸ್ಟಾರ್ಟ್ ಆದರೂ ಕೂಡ ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಸಾಮಾನ್ಯ ಜನರು ಖಾಸಗಿ ಈಜುಕೊಳನ್ನು ಮೂರ್ಛೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛಗೊಳಿಸಿ ಈಜುಕೊಳನ್ನು ಸಾಮಾನ್ಯ ಜನರಿಗೆ ಬಳಕೆ ಆಗುವಂತೆ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಕೀಲಿ ಹಾಕಿ ಗುಲ್ಬರ್ಗ ಹೆದ್ದಾರಿಯನ್ನು ಬಂದ್ ಮಾಡಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಇದೇ ಸಮಯದಲ್ಲಿ ಎಚ್ಚರಿಕೆ ನೀಡುತ್ತೇನೆ. ಬಾಬು ಖಾನ್. ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣ ಕೂಟದಲ್ಲಿ ಏನು ಸ್ವಿಮ್ಮಿಂಗ್ ಪೂಲ್ ಮಾಡ್ರಿ, ಈಜುಕೊಳ ಮಾಡ್ರ, ಅದು ಬರೀ ನಾಮಕೆ ವಸ್ತು ಈಜುಕೊಳ ಮಾಡ್ರ. ಅದಕ್ಕೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಾಕತ್ತಾರ. ಅದು ಸುಮಾರು ವರ್ಷಗಳಿಂದ ಮಾಡಿದರೂ ಕೂಡ ಅದು ಯಾವುದೇ ರೀತಿಯ ಜನರಿಗೆ ಅದು ಅನುಕೂಲ ಆಗ್ತಾ ಇಲ್ಲ. ಇವಾಗ ಬೇಸಿಗೆ ಸಮಯ ಇರೋದರಿಂದ ಜನರಿಗೆ ಅತಿ ಅಗತ್ಯವಾಗಿ ಈಜುಕೊಳ ಬೇಕಾಗುತ್ತದೆ. ಆದ ಕಾರಣ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಅದನ್ನು
ಸ್ವಚ್ಛ ಮಾಡಿ ಕೇಸಿಂದ ಈಜುಕೊಳನ್ನ ಜನರಿಗೆ ಅನುವು ಮಾಡಿ ಕೊಡ್ಬೇಕಂತೇಳಿ ಕೇಸಿಂದ ಕೇಳ್ಕೊಂತೀವಿ. ರಫೀಕ್ ಪಟೇಲ್. ಯಾದಗಿರಿಯಲ್ಲಿ ಈಜುಕೊಳ ಬೇಸಿಗೆ ಸ್ಟಾರ್ಟ್ ಆದರೂ ಕೂಡ ಇನ್ನೂ ಈಜುಕೊಳ ಶುರು ಮಾಡಿಲ್ಲ, ಬಂದಿದೆ. ಈಗ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಈಜು ಆಡ್ಸೋದು ಕಲಿಸ್ಬೇಕಂತಂದ್ರೆ ಇನ್ನೂ ಈಜುಕೊಳ ಶುರು ಮಾಡಿಲ್ಲ. ಈಗ ಆಲ್ರೆಡಿ ವಿಪರೀತ ತಾಪಮಾನ ಶುರುವಾಗಿದೆ. ಈಗ ಬೇಸಿಗೆ ಮಕ್ಕಳಿಗೆಲ್ಲ ಸ್ಕೂಲ್ ಕಾಲೇಜುಗಳೆಲ್ಲ ರಜೆ ಕೊಡ್ತಾ ಇದೆ. ಹಾಗಾಗಿ ಈಗ ಹಳ್ಳಿಗಳಲ್ಲೆಲ್ಲ ಮೊದಲೆಲ್ಲ ಬಾವಿಗಳಿದ್ದವು, ಈಜು ಕಲಿತಾ ಇದ್ರು, ಈಜು ಕಲಿಯೋಕ್ಕೆ ಅವಕಾಶ ಇತ್ತು. ಈಗೆಲ್ಲ ಹಳ್ಳಿಗಳದಾಗೆಲ್ಲ ಬಾವಿಗಳೆಲ್ಲ ಮುಚ್ಚಿ ಹೋಗಿದ್ದಾವೆ. ಹಂಗಾಗಿ ಈಗ ಯಾದಗಿರಿಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಈಜುಕೊಳನ್ನು ಆದಷ್ಟು ಬೇಗ ಓಪನ್ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತೇಳಿ ಮಾಡಿ ಕೊಟ್ಟಂಥ ಈಜುಕೊಳನ್ನು ಇನ್ನೂ ಓಪನ್ ಯಾಕೆ ಮಾಡಿಲ್ಲ, ದಯವಿಟ್ಟು ಎಲ್ಲರಿಗೆ ಅನುಕೂಲ ಮಾಡಿಕೊಡ್ರಿ. ಆಮೇಲೆ ಬೆಳಗ್ಗೆ ಪುರುಷರಿಗೆ ಮತ್ತು ಮಧ್ಯಾಹ್ನ ಆಮೇಲೆ ಟೈಮ್ ಚೇಂಜ್ ಮಾಡಿಕೊಂಡು ಮಹಿಳೆಯರಿಗೆ ಕೂಡ ಅದನ್ನ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಜಗದೀಶ್ ಹಿರೇಮಠ್, ಯಾದಗಿರಿ.